ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯದ ಅಧ್ಯಾಯ 5 ರಾಷ್ಟ್ರ ನಿರ್ಮಾಣ, ಅದರ ಅಗತ್ಯಾಂಶಗಳನ್ನು ಈಗಾಗಲೇ ನಾವು ಕಳೆದ ತರಗತಿಯಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ಈಗ ರಾಷ್ಟ್ರ ನಿರ್ಮಾಣಕ್ಕೆ ಇರ್ತಕ್ಕಂಥ ತೊಡಕುಗಳು ಏನು ತೊಡಕುಗಳಿದ್ದಾವೆ? ಒಂದು, ರಾಷ್ಟ್ರೀಯ ಭಾವೈಕ್ಯತೆಯನ್ನು ಹೊಂದುವಲ್ಲಿ ಮತ್ತು ರಾಷ್ಟ್ರೀಯ ಭಾವನೆಗಳನ್ನು ಜನರಲ್ಲಿ ಮೂಡಿಸುವಲ್ಲಿ ಇರ್ತಕ್ಕಂಥ ತೊಡಕುಗಳು ಏನು? ನಾವು ಯಾವ್ಯಾವ ವಿಷಯಗಳಿಗೆ ಆಧಾರವಾಗಿ ಆ ರಾಷ್ಟ್ರೀಯತೆಯನ್ನು ಮೂಡಿಸುವಲ್ಲಿ, ರಾಷ್ಟ್ರೀಯತೆಯನ್ನು ಸಾಧಿಸುವಲ್ಲಿ ವಿಫಲರಾಗ್ತಾ ಇದ್ದೀವಿ. ಅದರಲ್ಲಿ ಮೊದಲನೇ ವಿಷಯ ಬಡತನ. ನಮ್ಮ ಭಾರತದಲ್ಲಿ ಬಹಳಷ್ಟು ಜನ, ಬಹುತೇಕ ಜನ ಸಮುದಾಯದವರು ಹಳ್ಳಿಗಳಲ್ಲಿ ನೆಲೆಸಿರ್ತಕ್ಕಂಥವರಾಗಿದ್ದಾರೆ. ಅವರ ಕಸುಬು ವ್ಯವಸಾಯ, ರೈತಾಪಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜೀವನವನ್ನು ಮಾಡ್ತಕ್ಕಂಥವರು ಬಹುತೇಕ ಜನ. ಇವರು ಅನಿರ್ದಿಷ್ಟವಾಗಿ ಬರ್ತಕ್ಕಂಥ ಮುಂಗಾರು ಮಳೆಯ ಮೇಲೆ ಹೆಚ್ಚು ಅವಲಂಬನೆಯನ್ನು ಮಾಡಿಕೊಂಡಿದ್ದಾರೆ. ಹೆಚ್ಚು ಮುಗಿಲಿನ ಕಡೆಗೆ ತಮ್ಮ ನೋಟವನ್ನು ಇಟ್ಕೊಂಡಿರ್ತಕ್ಕಂಥವರಾಗಿದ್ದಾರೆ. ಅದಾದ ಮೇಲೆ ಬಿತ್ತನೆಯ ಕೆಲಸಗಳನ್ನು ಮಾಡಿದರು. ಕೃಷಿನಲ್ಲಿ ಅತ್ಯಂತ ಕಡಿಮೆಯ ಪ್ರಮಾಣದ ಇಳುವರಿಯನ್ನು ಪಡೀತಾ ಇದ್ದಾರೆ. ಬಿತ್ತನೆಯ ಸಮಯದಲ್ಲಿ ಮಳೆ ಇರ್ತದೆ, ಹುಟ್ಟಿದ ಮೇಲೆ ಕಾಳು ಕಟ್ಟುವ ಸಂದರ್ಭಗಳಲ್ಲಿ ಮಳೆ ಕೈ ಕೊಡ್ತದೆ. ಇಲ್ಲವೇ ರೋಗ ರುಜಿನಗಳು, ಕೀಟಗಳ ಬಾಧೆ, ಹೀಗೆ ಅನೇಕ ಸಮಸ್ಯೆಗಳು, ರಾಸಾಯನಿಕ ಗೊಬ್ಬರಗಳ ಪೂರೈಕೆ ಇಲ್ಲದೆ ಇರತಕ್ಕಂಥದ್ದು ಸಮರ್ಪಕವಾಗಿ, ಕೀಟನಾಶಕಗಳ ಪೂರೈಕೆ ಇಲ್ಲದೆ ಇರತಕ್ಕಂಥದ್ದು, ಹೀಗೆ ಅನೇಕ ಕಾರಣಗಳಿಗಾಗಿ ಏನು ಮಾಡ್ತಾ ಇದ್ದಾರೆ, ರೈತಾಪಿ ವರ್ಗ ಕೃಷಿನಲ್ಲಿ ಇಳುವರಿಯನ್ನು ಕಡಿಮೆ ಪಡೀತಾ ಇದೆ. ಹೀಗಾಗಿ ಜನಸಂಖ್ಯೆಯ ಒಟ್ಟು ಪ್ರಮಾಣದಲ್ಲಿ 1/5 ಮಂದಿ ಬಡತನದ ರೇಖೆಗಿಂತ ಕೆಳಗಿದ್ದಾರೆ. ಒಂದು ಕಡೆಗೆ ಕೃಷಿಯನ್ನು ನಚ್ಕೊಂಡಿರ್ತಕ್ಕಂಥ ರೈತಾಪಿ ವರ್ಗದವರಾದರೆ, ಆ ಹೊಲಗಳಲ್ಲಿ ದುಡಿತಕ್ಕಂಥ ಕೃಷಿ ಕಾರ್ಮಿಕರು ಏನಿದ್ದಾರೆ, ಆ ಕೃಷಿ ಕಾರ್ಮಿಕರ ಸ್ಥಿತಿ ತೀರಾ ಚಿಂತಾಜನಕವಾದಂತಹ ಪರಿಸ್ಥಿತಿನಲ್ಲಿ ಅವರು ಜೀವನವನ್ನು ನಡೆಸ್ತಾ ಇದ್ದಾರೆ. ಒಂದು ಹೊತ್ತಿನ ಊಟಕ್ಕೂ ಕೂಡ ತತ್ವಾರ ಪಡತಕ್ಕಂಥ, ಬರಗಾಲದ ಸಂದರ್ಭಗಳಲ್ಲಿ ಊಟವೇ ಇಲ್ಲದಂತೆ ಗುಳೆ ಹೋಗತಕ್ಕಂಥ, ಪಟ್ಟಣಗಳಿಗೆ ವಲಸೆಯನ್ನು ಹೋಗ್ತಕ್ಕಂಥ, ಅಲ್ಲಿ ಕಟ್ಟಡ ಕೆಲಸಗಳಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸವನ್ನು ಮಾಡ್ತಕ್ಕಂಥ, ಇಂಥ ಅನೇಕ ಪರಿಸ್ಥಿತಿಗಳಲ್ಲಿ ನಮ್ಮ ಬಹುತೇಕ ಜನ, ಒಟ್ಟಾರೆ ಜನಸಂಖ್ಯೆಯ 1/5 ಜನ ಹೀಗೆ ಬಡತನದ ರೇಖೆಗಿಂತ ಕೆಳಗೆ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ಪ್ರಜೆಗಳು ವ್ಯಕ್ತಿತ್ವ ವಿಕಸನಕ್ಕೆ ಅಗತ್ಯವಾದಂಥ ಮೂಲಭೂತ ಸೌಕರ್ಯಗಳು, ಉತ್ತಮ ಆರೋಗ್ಯ ಮತ್ತು ಶೌಚಾಲಯ ಮುಂತಾದ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಇವರಿಗೆ ತಮ್ಮ ವ್ಯಕ್ತಿತ್ವವನ್ನು ವಿಕಸನ ಮಾಡಿಕೊಳ್ಳಬೇಕೆನ್ನುವ ಆಸೆ, ಅಂಥ ಬಯಕೆಗಳು ಬರೋದಕ್ಕಿಂತಲೂ ಮುಂಚಿತವಾಗಿ ಅವರು ಹೊಟ್ಟೆಯನ್ನು ತುಂಬಿಸಿಕೊಳ್ಳದೆ ದೊಡ್ಡ ಒಂದು ಪರಿಸ್ಥಿತಿ ಆಗಿದೆ. ಯಾರು ಹಸಿವಿನಿಂದ ನರಳುತ್ತಾ ಇದ್ದಾರೋ ಆತನಿಗೆ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ತಕ್ಕಂಥ ಇಚ್ಛೆ ಇರೋದಿಲ್ಲ. ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ತಕ್ಕಂಥ, ತಾನು ಒಂದು ಭದ್ರತೆಯನ್ನು ಹೊಂದತಕ್ಕಂಥ, ಆಹಾರದ ಭದ್ರತೆಯನ್ನು ಹೊಂದತಕ್ಕಂಥ, ಜೀವನದ ಭದ್ರತೆಯನ್ನು ಹೊಂದತಕ್ಕಂಥದ್ರ ಕಡೆಗೆ ಆತ ಹೆಚ್ಚಿನ ಒಲವನ್ನು ವ್ಯಕ್ತಪಡಿಸ್ತಾನೆ. ಆತ ತನ್ನ ವ್ಯಕ್ತಿತ್ವವನ್ನು ವಿಕಸನಗೊಳಿಸಿಕೊಳ್ಳುವುದಾಗಲಿ, ತನ್ನ ರಾಷ್ಟ್ರದ ಬಗೆಗಿನ ಚಿಂತನೆಗಳಲ್ಲಾಗಲಿ, ರಾಷ್ಟ್ರೀಯ ಭಾವೈಕ್ಯತೆಯ ಬಗೆಯಾಗಲಿ ಯೋಚನೆ ಮಾಡುವಷ್ಟು ಸಮಯ ಮತ್ತು ಅಂತಹ ಪರಿಸ್ಥಿತಿನಲ್ಲಿ ಆತ ಇರೋದಿಲ್ಲ. ಈ ಕಾರಣಕ್ಕಾಗಿ ನಾವು ರಾಷ್ಟ್ರೀಯತೆಯನ್ನು ಮೂಡಿಸುವಲ್ಲಿ ಈ ಬಡತನ ಅಂತಕ್ಕಂಥದ್ದು ನಮಗೆ ಒಂದು ತೊಡಕಾಗಿ ಕಂಡು ಬರ್ತಾ ಇದೆ. ಇನ್ನು ಎರಡನೇದು ಜನಸಂಖ್ಯಾ ಸ್ಫೋಟ. 2011ರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ ಅತ್ಯಂತ ವೇಗವಾಗಿ ಮುನ್ನುಗ್ಗುತ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. 2011ರಲ್ಲಿ
1.2 ಬಿಲಿಯನ್ ಜನಸಂಖ್ಯೆಯನ್ನು ಹೊಂದಿದ್ದು. 1.2 ಬಿಲಿಯನ್ ಜನಸಂಖ್ಯೆಯನ್ನು ನಾವು ಹೊಂದಿದ್ದೇವೆ. ಮಾನವ ಶಕ್ತಿ ಅಂತಕ್ಕಂಥದ್ದು ಒಂದು ಉತ್ತಮವಾದ ಸಂಪನ್ಮೂಲವೇನೋ ಸರಿ, ಆದರೆ ಆ ರಾಷ್ಟ್ರವನ್ನು ಬಲಿಷ್ಠಗೊಳಿಸಲು ಇದನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲಿಕ್ಕೆ ಭಾರತದಲ್ಲಿ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ಈಗ ಜನಸಂಖ್ಯೆ, ಮಾನವ ಸಂಪತ್ತು ಏನಿದೆ, ಆ ಮಾನವ ಸಂಪತ್ತೇನೋ ಒಳ್ಳೆಯದೇ, ಆದರೆ ಈ ಯಥೇಚ್ಛ ಪ್ರಮಾಣದ ಮಾನವ ಸಂಪನ್ಮೂಲವನ್ನು ಬಳಕೆ ಮಾಡಿಕೊಳ್ಳುವಲ್ಲಿ ಭಾರತ ದೇಶ ಯಶಸ್ವಿ ಆಗಿಲ್ಲ. ಇನ್ನು ಜನಸಂಖ್ಯಾ ಸ್ಫೋಟದಿಂದ ಎಂತೆಂಥ ಸಮಸ್ಯೆಗಳು ಹುಟ್ಟುತ್ತಾ ಇದ್ದಾವೆ ಅಂದರೆ, ನಿರುದ್ಯೋಗದ ಒಂದು ಸಮಸ್ಯೆ, ವಸತಿ, ಆಹಾರ ಹಾಗೂ ಇತರೆ ಮೂಲಭೂತ ಸೌಕರ್ಯಗಳ ಒಂದು ಕೊರತೆಯ ಸಮಸ್ಯೆಯನ್ನು ನಾವು ನೋಡ್ತಾ ಇದ್ದೇವೆ. ಜನಸಂಖ್ಯೆ ಹೆಚ್ಚಳ ಆಗ್ತಾ ಇರುವಂತೆ ಆ ಹೆಚ್ಚಾಗಿರ್ತಕ್ಕಂಥ ಜನಸಂಖ್ಯೆಗೆ ಸಮರ್ಪಕವಾದಂಥ ಕುಡಿಯುವ ನೀರು, ಆಹಾರ, ಉದ್ಯೋಗದ ಭದ್ರತೆ, ವಸತಿ ಇವುಗಳನ್ನೆಲ್ಲವನ್ನು ಒದಗಿಸಿಕೊಡುವಲ್ಲಿ ಭಾರತ ವಿಫಲ ಆಗ್ತಾ ಇದೆ. ಹೀಗೆ ವಿಫಲರಾಗ್ತಾ ಇರ್ತಕ್ಕಂಥ ಈ ಸರ್ಕಾರದ ಕಾರ್ಯಕ್ರಮಗಳ ನಡುವೆ ಆ ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗಿರ್ತಕ್ಕಂಥವ್ರು ಏನಿದ್ದಾರಲ್ಲ, ಆ ವಂಚಿತರಾಗಿರ್ತಕ್ಕಂಥವರು ತಮಗೆ ಆ ಸೌಲಭ್ಯಗಳನ್ನು ಪಡೆಯುವಲ್ಲಿ ಮುಗಿಬೀಳುತ್ತಾರೆಯೇ ಹೊರತು, ಅದರ ಕಡೆಗೆ ತನ್ನ ಗಮನವನ್ನು ಹರಿಸ್ತಾರೆಯೇ ಹೊರತು, ರಾಷ್ಟ್ರೀಯ ಭಾವೈಕ್ಯತೆ, ರಾಷ್ಟ್ರೀಯತೆ ಇವುಗಳ ಕಡೆಗೆ ತಮ್ಮ ಗಮನವನ್ನು ಹರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ಜನಸಂಖ್ಯಾ ಸ್ಫೋಟವೂ ಕೂಡ ಒಂದು ದೊಡ್ಡ ತೊಂದರೆಯಾಗಿದೆ, ಒಂದು ತೊಡಕು ಆಗಿದೆ. ಇನ್ನು ಪ್ರಾದೇಶಿಕ ಅಸಮತೋಲನ. ನಮ್ಮ ಭಾರತದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳು ಸಮಾನಾಂತರವಾಗಿರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ಇಲ್ಲ. ಎಲ್ಲ ರಾಜ್ಯಗಳು ಒಂದೇ ರೀತಿಯಾಗಿ ಅಭಿವೃದ್ಧಿಯನ್ನು ಹೊಂದಿಲ್ಲ. ಅನೇಕ ರಾಜ್ಯಗಳು ಈಗಲೂ ಕೂಡ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಒಂದು ಪರಿಸ್ಥಿತಿನಲ್ಲಿಯೇ ಜೀವನವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ, ಪ್ರಜೆಗಳಲ್ಲಿ ಪ್ರತ್ಯೇಕತಾ ಮನೋಭಾವ ಮೂಡ್ತಾ ಇದೆ. ಭಾವೈಕ್ಯತೆಯ ಬದಲಿಗೆ ಪ್ರತ್ಯೇಕತೆ, ನಾವೆಲ್ಲರೂ ಒಗ್ಗೂಡುವ ಬದಲಿಗೆ ನಾವು ಪ್ರತ್ಯೇಕವಾಗ್ತಕ್ಕಂಥ ಒಂದು ಪ್ರತ್ಯೇಕತಾ ಭಾವನೆಗಳನ್ನು ಕೆಲವೊಂದು ರಾಜ್ಯಗಳಲ್ಲಿ ಜನ ಹೊಂದಿದ್ದಾರೆ. ರಾಷ್ಟ್ರದ ಅಭಿವೃದ್ಧಿ ಇದರಿಂದ ಏನಾಗ್ತಾ ಇದೆ ಅಂತಂದರೆ ಕುಂಠಿತ ಆಗ್ತಾ ಇದೆ. ಅನೇಕ ಚಳುವಳಿಗಳನ್ನು ನಡೆಸಲಿಕ್ಕೆ ಶುರು ಮಾಡಿದ್ದಾರೆ, ಅನೇಕ ಚಳುವಳಿಗಳನ್ನು ನಡೆಸ್ತಾ ಇದ್ದಾರೆ. ನಮ್ಮನ್ನು ಪ್ರತ್ಯೇಕ ಮಾಡಿರಿ, ನಮ್ಮೊಂದು ಪ್ರತ್ಯೇಕ ರಾಜ್ಯದ ಬೇಡಿಕೆಯನ್ನು ಇಟ್ಕೊಂಡು ನಮ್ಮ ಕರ್ನಾಟಕದಲ್ಲಿಯೇ ಉತ್ತರ ಕರ್ನಾಟಕವನ್ನು ಒಂದು ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಿರಿ, ಪ್ರತ್ಯೇಕ ರಾಜ್ಯದ ಸ್ಥಾನಮಾನವನ್ನು ಕೊಡಮಾಡ್ರಿ. ಇನ್ನು ಕೊಡಗಿನಲ್ಲಿ ಪ್ರತ್ಯೇಕತಾ ಒಂದು ಕೂಗು, ಅದಾದ ಮೇಲೆ ಮಹಾರಾಷ್ಟ್ರದಲ್ಲಿ ಮರಾಠವಾಡ ಮತ್ತು ವಿದರ್ಭ, ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣ, ಒಡಿಸ್ಸಾದಲ್ಲಿ ಕೋರಾಪಟ್ ಮತ್ತು ಕಾಳಹಂದಿ ಪ್ರಾಂತ್ಯ, ಈಶಾನ್ಯ ಪ್ರಾಂತ್ಯ ಮತ್ತು ಗೋರ್ಖಾಲ್ಯಾಂಡ್ ಇವೆಲ್ಲವುಗಳು ಏನಾಗ್ತಾ ಇದ್ದಾವೆ, ಪ್ರತ್ಯೇಕತಾ ಚಳುವಳಿಗಳನ್ನು ನಡೆಸ್ತಾ ಇದ್ದಾವೆ. ಈ ಪ್ರತ್ಯೇಕತಾ ಚಳುವಳಿಗಳನ್ನು ನಡೆಸೋದ್ರಿಂದ ಏನಾಗ್ತದೆ ಅಂತಂದರೆ, ಒಂದಿಡೀ ಭಾರತೀಯರು ನಾವೆಲ್ಲರೂ ಒಂದು ಎನ್ನುವ ಭಾವನೆಯನ್ನು ಹೊಂದುವ ಬದಲಿಗೆ ನಾವೆಲ್ಲರೂ ಒಂದಲ್ಲ ಬೇರೆ ಬೇರೆ ಅನ್ನುವ ಭಾವನೆಗಳನ್ನು ಕೆರಳಿಸ್ತಾ ಇದ್ದಾವೆ. ಇದರಿಂದಲೂ ಕೂಡ ಏನಾಗ್ತಾ ಇದೆ, ಈ ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ರಾಷ್ಟ್ರ ನಿರ್ಮಾಣದ ಒಂದು ಕೆಲಸವನ್ನು ನಾವೇನು ಮಾಡಬೇಕಾಗಿದೆ, ಆ ರಾಷ್ಟ್ರ ನಿರ್ಮಾಣವನ್ನು ಮಾಡಲಿಕ್ಕೆ ಇದು ಕೂಡ ಒಂದು ತೊಡಕಾಗಿ ಪರಿಣಮಿಸ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಬಳ್ಳಾರಿ ಜಿಲ್ಲೆಯನ್ನು ಸೇರಿಸಿಕೊಂಡು ಮೇಲೆ ಇರ್ತಕ್ಕಂಥ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಮೈಸೂರು ಕರ್ನಾಟಕ, ಹೀಗೆ ಅನೇಕ ಪ್ರಾಂತ್ಯಗಳ ಆಧಾರದ ಮೇಲೆ ಪ್ರಾಂತೀಯ ಭಾವನೆಗಳನ್ನು ಹೊಂದುವುದರಿಂದ ಏನಾಗ್ತದೆ, ನಾವೆಲ್ಲರೂ ಕನ್ನಡಿಗರು, ನಾವೆಲ್ಲರೂ ಭಾರತೀಯರು ಎನ್ನುವ ಮನೋಭಾವನೆಗೆ ಬದಲಾಗಿ, ಇಲ್ಲ ನಾನು ಮುಂಬೈ ಕರ್ನಾಟಕ, ನಾನು ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿದವನು, ನಾನು ಮೈಸೂರು ಕರ್ನಾಟಕಕ್ಕೆ ಸೇರಿರ್ತಕ್ಕಂಥವನು, ನಾನು ಕೋಸ್ಟಲ್ ಕರ್ನಾಟಕಕ್ಕೆ ಸೇರಿರ್ತಕ್ಕಂಥವನು, ಹೀಗೆ ಅನೇಕ ರೀತಿಯ ವಿಭಿನ್ನತೆಯನ್ನು, ಅನೇಕ ರೀತಿಯ ವೈಪರೀತ್ಯಗಳನ್ನು ನಾವು ಹೊಂದುತ್ತಾ ಹೋಗ್ತೇವೆ. ಇದರಿಂದ ನಾವು ರಾಷ್ಟ್ರೀಯ ಒಂದು ಭಾವನೆಯನ್ನು, ಒಂದು ರಾಷ್ಟ್ರ ನಿರ್ಮಾಣದ ಕೆಲಸಗಳನ್ನು ಶಕ್ತಿಶಾಲಿಯಾಗಿ ಬಲವಾಗಿ ನಾವೇನು ನಿರ್ಮಾಣ ಮಾಡಬೇಕಾಗಿತ್ತು, ಆ ಬಲವಾಗಿ ನಾವು ನಿರ್ಮಾಣ ಮಾಡಲಿಕ್ಕೆ ಆಗ್ತಾ ಇಲ್ಲ ಪ್ರಾದೇಶಿಕ ಅಸಮತೋಲನದಿಂದ. ಇನ್ನು
ಈ ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭೆ ನಮ್ಮ ಭಾರತದಲ್ಲಿ ಏನಾಗ್ತಾ ಇದೆ ಅಂದರೆ, ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭೆ ಇತ್ತೀಚೆಗೆ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಕ್ಷೋಭೆಯನ್ನು ನಾವು ಕಾಣ್ತಾ ಇದ್ದೇವೆ. ಇದರಿಂದ ಉದ್ವೇಗಕಾರಿ ವಾತಾವರಣ ಸೃಷ್ಟಿಯಾಗಿದೆ. ಉದ್ವೇಗಕರವಾದಂಥ ವಾತಾವರಣ, ರಾಜಕೀಯವಾಗಿ ಒಂದು ರಾಜಕೀಯ ಪಕ್ಷ ಮತ್ತೊಂದು ರಾಜಕೀಯ ಪಕ್ಷವನ್ನು ಯಾವಾಗಲೂ ಕೂಡ ವಿರೋಧಿಸುವ, ಟೀಕಿಸುವ, ಪ್ರತಿಭಟಿಸುವ, ಅದರ ಎಲ್ಲ ಕೆಲಸಗಳನ್ನು ಪ್ರತಿಭಟಿಸುವ ಮತ್ತು ರಾಜಕೀಯವಾಗಿ ಇರುವ ಪರಿಸ್ಥಿತಿಗಳನ್ನು ರಾಜಕೀಯವಾಗಿ ಲಾಭ ಪಡೀತಕ್ಕಂಥ ಹುನ್ನಾರವನ್ನು ಹೊಂದಿರತಕ್ಕಂಥ ರಾಜಕೀಯ ನಾಯಕರುಗಳು, ಅಂತಹ ರಾಜಕಾರಣ ವ್ಯವಸ್ಥೆ. ಇನ್ನು ಸಮಾಜದಲ್ಲೂ ಕೂಡ ಈ ಕ್ಷೋಭೆ ಹೊರತಾಗಿ ಏನಿಲ್ಲ. ಈ ಪ್ರಸ್ತುತ ಅಸ್ಸಾಂ ಮತ್ತು ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಮತ್ತು ಕೇರಳ ರಾಜ್ಯಗಳು ಕೋಮುವಾದಿ ಪೀಡಿತ ಸೂಕ್ಷ್ಮ ಪ್ರದೇಶಗಳಾಗಿ ಹೊರಹೊಮ್ಮಿದ್ದಾವೆ. ಕೋಮುವಾದಿ ಗಲಾಟೆಗಳು ಅಲ್ಲಿ ಜಾಸ್ತಿ ನಡೀತಾ ಇದ್ದಾವೆ. ಒಂದು ಕೋಮನ್ನು ಇನ್ನೊಂದು ಕೋಮಿನ ವಿರುದ್ಧ ಎತ್ತಿ ಕಟ್ಟುವ, ತಮ್ಮದೇ ಕೋಮು ಶ್ರೇಷ್ಠವಾಗಿರ್ತಕ್ಕಂಥದ್ದು, ನಮ್ಮ ಧರ್ಮವೇ ಶ್ರೇಷ್ಠ ಎನ್ನುವ ಧಾರ್ಮಿಕ ಶ್ರೇಷ್ಠತೆಯ ಮನೋಭಾವನೆಯನ್ನು ಹೊಂದುವ ಮೂಲಕ ಆ ಧರ್ಮವನ್ನೂ ಮೀರಿ ನಾವೆಲ್ಲರೂ ಭಾರತೀಯರು ಅಂತ ಹೇಳಿ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗಿದ್ದಂಥ ಭಾವನೆಗಳು ಕ್ಷೀಣಿಸಿ ಏನಾಗ್ತಾ ಇದೆ, ನಮ್ಮ ಧರ್ಮವೇ ಶ್ರೇಷ್ಠ, ನಮ್ಮ ಧರ್ಮದವರು ಮಾತ್ರ ಶ್ರೇಷ್ಠ, ನಾವು ಮಾತ್ರ ಶ್ರೇಷ್ಠ, ನಮ್ಮ ಮಾತೇ ನಡಿಬೇಕು, ನಮ್ಮ ಬೇಡಿಕೆಗಳು ಮಾತ್ರ ಈಡೇರಿರಬೇಕು, ನಮಗೆ ಪ್ರಮುಖವಾದ ಸ್ಥಾನಮಾನಗಳು ಸಿಗಬೇಕು ಎನ್ನುವ ಈ ಹುನ್ನಾರಗಳು ಏನಿದ್ದಾವೆ ರಾಷ್ಟ್ರ ನಿರ್ಮಾಣವನ್ನು ಮಾಡುವಲ್ಲಿ ಒಂದು ತೊಡಕಾಗಿ ನಿಂತ್ಕೊಳ್ತಾ ಇದ್ದಾವೆ. ಇದಾದ ಮೇಲೆ ಇದೇ ರೀತಿ ಜಾತಿ ಸಂಘರ್ಷ, ಭಯೋತ್ಪಾದನೆ, ಕೇಂದ್ರ ಮತ್ತು ರಾಜ್ಯ, ಅಂತರರಾಜ್ಯ ವಿವಾದಗಳು ರಾಷ್ಟ್ರ ನಿರ್ಮಾಣಕ್ಕೆ ಅಡ್ಡಿಯಾಗ್ತಾ ಇದ್ದಾವೆ. ಒಂದು ಜಾತಿ ಆಧಾರಿತವಾಗಿರ್ತಕ್ಕಂಥ ಸಂಘರ್ಷ, ಮೇಲ್ಜಾತಿ ಕೆಳಜಾತಿಯ ಸಮಾನ ಜಾತಿಗಳು, ಯಾವುದೇ ಜಾತಿಯಾಗಿರಲಿ, ಜಾತಿಯ ಹೆಸರಿನಲ್ಲಿ ಜಗಳಾಟವಾಡುವುದು. ನಮ್ಮ ಜಾತಿಗೆ ಸೇರಿರ್ತಕ್ಕಂಥವ್ರು ಮುಖ್ಯಮಂತ್ರಿಗಳಾಗಬೇಕು, ನಮ್ಮ ಜಾತಿಗೆ ಸೇರಿರ್ತಕ್ಕಂಥವ್ರು ಕ್ಯಾಬಿನೆಟ್ನಲ್ಲಿರಬೇಕು, ನಮ್ಮ ಜಾತಿಗೆ ಸೇರಿರ್ತಕ್ಕಂಥವರೇ MLA ಆಗಬೇಕು, ನಮ್ಮ ಜಾತಿಗೆ ಸೇರಿರ್ತಕ್ಕಂಥವರೇ MP ಆಗಬೇಕು. ಈ ರೀತಿಯ ಒಂದು ಸಂಘರ್ಷಗಳು. ಚುನಾವಣೆಗಳು ಕೂಡ ಏನಾಗ್ತಾ ಇದ್ದಾವೆ, ಜಾತಿ ಆಧಾರಿತ ಚುನಾವಣೆಗಳಾಗ್ತಾ ಇದ್ದಾವೆ. ಜಾತಿಯನ್ನು ಕೇಂದ್ರೀಕರಿಸಿಕೊಂಡು ಮತದಾನ ನಡೀತದೆ. ಅಲ್ಲಿ ಆ ವ್ಯಕ್ತಿಯ ಗುಣಮಟ್ಟವನ್ನಲ್ಲ, ಆ ರಾಜಕೀಯ ಪಕ್ಷದ ಒಂದು ಕ್ಷಮತೆಯನ್ನು ಯಾರೂ ಕೂಡ ನೋಡ್ತಾ ಇಲ್ಲ, ಜಾತಿಯನ್ನು ನೋಡಿ ಮತವನ್ನು ಹಾಕ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದರಿಂದ ರಾಜಕೀಯ ಕ್ಷೋಭೆ ಉಂಟಾಗ್ತದೆ. ಇನ್ನು ಭಯೋತ್ಪಾದನೆ, ಯಾವಾಗಲೂ ಕೂಡ ಭಯದ ವಾತಾವರಣದಲ್ಲಿ ನಾವಿವತ್ತು ಜೀವನವನ್ನು ಮಾಡ್ತಾ ಇದ್ದೇವೆ. ಒಂದು ಆಗಸ್ಟ್ 15ನೇ ತಾರೀಕು ಬಂತು ಅಂದರೆ, ಜನವರಿ 26ನೇ ತಾರೀಕು ಬಂತು ಅಂತಂದರೆ ಎಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ನಡೀತಾವೋ ಏನೋ, ಯಾವ ವಿಮಾನವನ್ನು ಹತ್ಕೊಂಡು ಹೋದಾಗ ಅಲ್ಲಿ ಎಲ್ಲಿ ಬಾಂಬನ್ನು ಇಡಲಾಗಿದೆಯೋ ಏನೋ, ಯಾವ ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಎಲ್ಲಿ ಬೇಕಾದರೂ ಆ ಟೈಮ್ ಬಾಂಬ್ಗಳನ್ನು ಇಡಲಾಗಿದೆಯೋ ಏನೋ, ಕಾರು ಬಾಂಬ್ಗಳನ್ನು ಇಡಲಾಗಿದೆಯೋ ಏನೋ, ಇಂಥ ಭಯದ ವಾತಾವರಣದಲ್ಲಿ ನಾವು ಜೀವನವನ್ನು ನಡೆಸ್ತಾ ಇದ್ದೇವೆ. ಇದರಿಂದಲೂ ಕೂಡ ಆ ಭಯೋತ್ಪಾದನೆಯಿಂದಲೂ ನಾವು ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯನ್ನು ಚಾಲನೆಯಲ್ಲಿ ಇಟ್ಟುಕೊಳ್ಳುವುದು ಕೂಡ ಭಾಳಷ್ಟು ಕಷ್ಟ ಆಗ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಮತ್ತು ರಾಜ್ಯ ಮತ್ತು ಅಂತರರಾಜ್ಯ ವಿವಾದಗಳು, ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳನ್ನು ಸರಿಯಾಗಿ ನೋಡ್ಕೊಳ್ತಾ ಇದೆಯೇ, ಎಲ್ಲ ರೀತಿಯ ಅನುದಾನಗಳನ್ನು ಕೊಡುವಲ್ಲಿ ರಾಜ್ಯದ ಪಾಲನ್ನು ಆಯಾ ರಾಜ್ಯಗಳಿಗೆ ಕೊಡ್ತಾ ಇದೆಯೇ ಅಂತಂದರೆ ಇಲ್ಲ. ಈ ಸಂದರ್ಭಗಳಲ್ಲಿ ಆ ರಾಜ್ಯ ಸರ್ಕಾರಗಳಿಗೂ ಮತ್ತು ಕೇಂದ್ರ ಸರ್ಕಾರಗಳಿಗೂ ನಡುವೆ ವಿವಾದಗಳು ಏರ್ಪಡ್ತವೆ. ಇನ್ನು ನದಿ, ನೆಲ ಇವುಗಳನ್ನು ಹಂಚಿಕೆಯನ್ನು ಮಾಡಿಕೊಳ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿವಾದಗಳು ಏರ್ಪಡ್ತವೆ. ಬೆಳಗಾವಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಡುವೆ ವಿವಾದಗಳು, ಮಹದಾಯಿ ಯೋಜನೆಗೆ ಸಂಬಂಧಪಟ್ಟಂತೆ ಅನೇಕ ವಿವಾದಗಳು, ಇನ್ನು ಈ ಕಡೆ ಕಾವೇರಿ ನದಿ ನೀರಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಮತ್ತು ಕರ್ನಾಟಕಕ್ಕೂ ನಡುವೆ ಇರತಕ್ಕಂಥ ವಿವಾದಗಳು, ಇನ್ನು ಆಂಧ್ರ ಪ್ರದೇಶ, ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವೆ ಕೃಷ್ಣಾ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ವಿವಾದಗಳು, ಕಾಸರಗೋಡಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಮತ್ತು ಕೇರಳದ ಜೊತೆಗೆ ಇರತಕ್ಕಂಥ ವಿವಾದಗಳು, ಹೀಗೆ ರಾಜ್ಯಗಳ ನಡುವೆ ಇರತಕ್ಕಂಥ ವಿವಾದಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಇರತಕ್ಕಂಥ ವಿವಾದಗಳು ಕೂಡ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಗೆ ಒಂದು ತೊಡಕನ್ನು ಕೊಡ್ತಾ ಇದ್ದಾವೆ. ಯಾಕೆ ಅಂತಂದ್ರೆ, ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳನ್ನು ಸಮಾನವಾಗಿ ನೋಡಲಿಲ್ಲ ಅಂದ ಕೂಡಲೇ ಆ ರಾಜ್ಯಗಳು ನಾವು ಭಾರತೀಯರಲ್ಲವೇ,
ನಾವು ಈ ದೇಶದವರಲ್ಲವೇ, ನಮ್ಮ ರಾಜ್ಯಕ್ಕೆ ಯಾಕೆ ಹೆಚ್ಚು ರೈಲು ಮಾರ್ಗಗಳನ್ನು ಮಂಜೂರು ಮಾಡ್ತಾ ಇಲ್ಲ, ನಮ್ಮ ರಾಜ್ಯಕ್ಕೆ ಯಾಕೆ ಹೆಚ್ಚಿನ ಅನುದಾನವನ್ನು ನೀಡ್ತಾ ಇಲ್ಲ, ಈ ಎಲ್ಲ ಭಾವನೆಗಳು ಬರ್ತಾವೆ. ಆ ಕಾರಣಕ್ಕಾಗಿ ಇಂಥ ಅನೇಕ ಕ್ಷೋಭೆಗಳು, ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭೆಗಳು ಏನಿದ್ದಾವಲ್ಲ, ಈ ರಾಜಕೀಯ ಮತ್ತು ಸಾಮಾಜಿಕ ಕ್ಷೋಭೆಗಳು ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಗೆ ಒಂದು ತೊಡಕಾಗಿ ಪರಿಣಮಿಸಿಕೊಂಡಿದ್ದಾವೆ. ಇನ್ನು ಕೊನೆಯ ಒಂದು ತೊಡಕು ರಾಜಕೀಯವಾಗಿರ್ತಕ್ಕಂಥ ಬಿಕ್ಕಟ್ಟು. ಅದನ್ನು ರಾಜಕೀಯ ಬಿಕ್ಕಟ್ಟು ಅಂತೇಳಿ ಕರೀತೇವೆ. ಈ ರಾಜಕೀಯ ಬಿಕ್ಕಟ್ಟು ಸಮ್ಮಿಶ್ರ ರಾಜಕಾರಣ, ಹಲವಾರು ಪಕ್ಷಗಳ ಉಗಮ, ಪ್ರಾದೇಶಿಕ ಮತ್ತು ಪ್ರತ್ಯೇಕತಾ ಭಾವನೆಗಳು ಹಲವಾರು ಸಂದರ್ಭಗಳಲ್ಲಿ ರಾಜಕೀಯ ಬಿಕ್ಕಟ್ಟುಗಳನ್ನು ಸೃಷ್ಟಿಸಿದ ಸಮ್ಮಿಶ್ರ ಸರ್ಕಾರಗಳು ತಾವು ಯಾವುದೋ ಒಂದು ಸಿದ್ಧಾಂತವನ್ನೇ ಇಟ್ಟುಕೊಂಡು ಮತದಾರರ ಹತ್ರ ಹೋಗಿ ಮತವನ್ನು ಪಡ್ಕೊಂಡು ತನ್ನ ಸಿದ್ಧಾಂತವಲ್ಲದ ಇನ್ನೊಂದು ಯಾವುದೋ ಒಂದು ಪಕ್ಷದ ತದ್ವಿರುದ್ಧವಾದಂಥ ಸಿದ್ಧಾಂತಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಹೊಂದಿರ್ತಕ್ಕಂಥ ರಾಜಕೀಯ ಪಕ್ಷದ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಅದನ್ನು ನಾವೇನಂತ ಕರಿತೀವಿ, ಅಪವಿತ್ರ ಮೈತ್ರಿ ಅಂತೇಳಿ ಕರಿತೇವೆ. ಈ ಅಪವಿತ್ರ ಮೈತ್ರಿಯಿಂದಲೂ ಏನಾಗ್ತದೆ, ಅನೇಕವಾದಂಥ ರಾಜಕೀಯ ಬಿಕ್ಕಟ್ಟುಗಳು ಏರ್ಪಡ್ತವೆ. ಇದಾದಮೇಲೆ ಅಸಂಖ್ಯಾತ ರಾಜಕೀಯ ಪಕ್ಷಗಳ ಉಗಮ. ಅಸಂಖ್ಯಾತವಾದ ರಾಜಕೀಯ ಪಕ್ಷಗಳು ನಮ್ಮ ಭಾರತದಲ್ಲಿ ಯಾರು ಬೇಕಾದರೂ ಒಂದು ಪೊಲಿಟಿಕಲ್ ಪಾರ್ಟಿಯನ್ನು ಇವಾಗಲೇ ಹುಟ್ಟು ಹಾಕಿಬಿಡ್ಬೋದು, ಮತ್ತೆ ಅದನ್ನು ಕೊಂದು ಬಿಡ್ಬೋದು. ಅಷ್ಟರ ಮಟ್ಟಿಗೆ ಅಸಂಖ್ಯಾತವಾಗಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಮತ್ತು ಪ್ರಾದೇಶಿಕತಾ ಮನೋಭಾವ. ನಾವು ತಮಿಳರು ಮಾತ್ರ ಶ್ರೇಷ್ಠರು, ನಾವು ಕನ್ನಡಿಗರು ಮಾತ್ರ ಶ್ರೇಷ್ಠರು, ಮಹಾರಾಷ್ಟ್ರ ಮರಾಠಿಗರಿಗೆ ಮಾತ್ರ, ಈ ಪ್ರತ್ಯೇಕತಾ ಭಾವನೆಗಳು ರಾಷ್ಟ್ರೀಯ ಭಾವನೆಗಳಿಗೆ ಬದಲಾಗಿ ಪ್ರಾಂತೀಯ ಪ್ರತ್ಯೇಕತಾ ಭಾವನೆಗಳು ನಮ್ಮಲ್ಲಿ ಇದ್ದಾವೆ. ಈ ಪ್ರಾಂತೀಯ ಪ್ರತ್ಯೇಕತಾ ಭಾವನೆಗಳು ಏನು ಮಾಡ್ತವೆ, ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಗೆ ಒಂದು ತೊಡಕಾಗಿ ನಿಂತುಕೊಳ್ತವೆ. ಇನ್ನು ಜನಪ್ರತಿನಿಧಿಗಳ ಸ್ವಾರ್ಥ, ಹಿತಾಸಕ್ತಿಯಿಂದ ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾದ ಶಾಸನಗಳನ್ನು ಸಂಸತ್ತು ರೂಪಿಸಲು ಸಾಧ್ಯವಾಗ್ತಾ ಇಲ್ಲ. ಈ ಜನಪ್ರತಿನಿಧಿಗಳೇನಿದ್ದಾರಲ್ಲ, ಅವರು ಸ್ವಾರ್ಥ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ತಕ್ಕಂಥವರಾಗಿದ್ದಾರೆ. ರೈತರು ಎಷ್ಟೇ ಹೋರಾಟವನ್ನು ಮಾಡಿದರೂ ಕಬ್ಬಿಗೆ ದರವನ್ನು ನಿಗದಿ ಮಾಡಿ ಕಬ್ಬಿನ ಹಣವನ್ನು ರೈತರಿಗೆ ಕೊಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೊಂದು ಕಾನೂನನ್ನು ನಿರ್ಮಾಣ ಮಾಡಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೊನೆ ತನಕನೂ ಆಗಲಿಲ್ಲ. ಯಾಕೆ ಅಂದರೆ ಕ್ಯಾಬಿನೆಟ್ನಲ್ಲಿದ್ದವರು ಅವೆಲ್ಲವೂ ಕೂಡ ಸಕ್ಕರೆ ಕಾರ್ಖಾನೆಗಳಿತ್ತು. ಆ ಸಕ್ಕರೆ ಕಾರ್ಖಾನೆಗಳಿಂದ ಹಣವನ್ನು ಕೊಡಿಸ್ಬೇಕು ಅಂದರೆ ಕೊಡಬೇಕಾಗಿರೋರು ಯಾರು, ಕಾನೂನನ್ನು ನಿರ್ಮಾಣ ಮಾಡಬೇಕಾಗಿರೋರು ಹಣವನ್ನು ಕೊಡಬೇಕಾಗಿದೆ. ಹಾಗಾಗಿ ತಮ್ಮ ಸ್ವಾರ್ಥ ಹಿತಾಸಕ್ತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಸಾರ್ವಜನಿಕರಿಗೆ ಮಾರಕವಾಗ್ತಕ್ಕಂಥ ಕಾನೂನುಗಳನ್ನು ಜಾರಿಗೆ ತರ್ತಕ್ಕಂಥ ಈ ಸಂಸತ್ತುಗಳು ಮತ್ತು ಶಾಸನ ಸಭೆಗಳು ಜಾರಿಗೆ ತರ್ತಕ್ಕಂಥ ಪ್ರಮೇಯಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ. ಇದರಿಂದ ಏನಾಗ್ತಾ ಇದೆ, ಜನರಿಗೆ ಸರ್ಕಾರದ ಮೇಲೂ ಮತ್ತು ರಾಷ್ಟ್ರೀಯತೆಯ ಮೇಲೂ ನಂಬಿಕೆ ಕಡಿಮೆ ಆಗ್ತಾ ಇದೆ. ಈ ನಂಬಿಕೆ ಕಡಿಮೆ ಆಗ್ತಾ ಇರೋದ್ರಿಂದ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ನಮಗೊಂದು ತೊಡಕಾಗಿ ಅದು ಕೂಡ ನಿಲ್ತಾ ಇದೆ. ಇನ್ನು ಚುನಾವಣೆಗಳಲ್ಲಿ ಹಣಬಲ, ತೋಳ್ಬಲಗಳು ಪ್ರಮುಖವಾಗಿದ್ದು ರಾಜಕಾರಣವು ಹಣ ಮತ್ತು ಆಸ್ತಿಗೊಳಿಸಿಕೊಳ್ಳುವ ಉದ್ಯೋಗವಾಗಿ ಮಾರ್ಪಟ್ಟಿದೆ. ಇವತ್ತು ರಾಜಕಾರಣ ಅಂತಂದರೆ ಹಣ ಮತ್ತು ಆಸ್ತಿಯನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ಹೆಚ್ಚು ಆಸ್ತಿಯನ್ನು ಹೊಂದಬೇಕು, ಹೆಚ್ಚು ಹಣವನ್ನು ಮಾಡಬೇಕು ಎನ್ನುವುದಾದರೆ ರಾಜಕಾರಣಕ್ಕೆ ಹೋಗಬೇಕು. ರಾಜಕಾರಣ ಎನ್ನುವುದು ಒಂದು ಸೇವೆಯ ಆಗಿದ್ದಂಥ ಒಂದು ಕಾಲ ಒಂದು ಕಡೆಗೆ ಇತ್ತು. ಇವತ್ತು ಅದು ಸೇವೆ ಆಗಿಲ್ಲ, ಅದು ಹಣವನ್ನು ಮಾಡಿಕೊಳ್ಳಲಿಕ್ಕೆ, ಆಸ್ತಿಯನ್ನು ಮಾಡಿಕೊಳ್ಳಲಿಕ್ಕೆ, ಶ್ರೀಮಂತನಾಗಲಿಕ್ಕೆ ಅದೊಂದು ವೃತ್ತಿಯಾಗಿ ಪರಿಣಮಿಸಿಬಿಟ್ಟಿದೆ. ಅಂಥ ಒಂದು ಪರಿಸ್ಥಿತಿ ನಮ್ಮಲ್ಲಿ ಮೂಡಿಬಿಟ್ಟಿದೆ. ಅದಕ್ಕಾಗಿ ಅನೇಕ ಆದರ್ಶ, ತತ್ವ ಹಾಗೂ ಮೌಲ್ಯಗಳು ದೂರ ಆಗಿದ್ದಾವೆ. ಒಂದು ಮೌಲ್ಯ ನಮ್ಮಲ್ಲಿ ಇತ್ತಲ್ಲ, ನಮ್ಮಲ್ಲಿ ಒಂದು ಆದರ್ಶ ಏನಿತ್ತಲ್ಲ, ಭಾರತೀಯ ಆದರ್ಶ ಏನಿತ್ತಲ್ಲ, ಆ ಆದರ್ಶ, ಆ ತತ್ವಗಳು, ಆ ಮೌಲ್ಯಗಳು ಅವೆಲ್ಲವುಗಳು ನಮ್ಮಿಂದ ದೂರವಾಗಿ ಒಂದು ಕಡೆಗೆ ನಿಂತು ಬಿಟ್ಟಿದ್ದಾವೆ. ಇದರಿಂದ ಏನಾಗ್ತಾ ಇದೆ, ನಾವೆಲ್ಲರೂ ಒಂದೆನ್ನುವ ಭಾವನೆ, ನಾವೆಲ್ಲರೂ ಒಂದೇ ಎನ್ನುವ ಭಾವನೆ, ನಾವು ಎನ್ನುವ ಸಾಮೂಹಿಕ ಭಾವನೆಗಳು ನಮ್ಮಲ್ಲಿ ಕಡಿಮೆಯಾಗ್ತಾ ಇದ್ದಾವೆ. ಇದರಿಂದ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಗೆ ಒಂದು ಭಾರಿ ಹಿನ್ನೆಲೆ ಆಗಿ ಆಗ್ತಾ ಇದೆ. ಇನ್ನು ಈ
ಎಲ್ಲ ರೀತಿಯ ತೊಡಕುಗಳನ್ನು ನಾವು ಪರಿಹಾರ ಮಾಡ್ಕೊಳ್ಳಿಕ್ಕಾಗಲ್ವೇ? ಇವುಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ವೇ? ಕೆಲವೊಂದಿಷ್ಟು ನಿವಾರಣೋಪಾಯಗಳು ಕೂಡ ಇದ್ದಾವೆ, ಕೆಲವೊಂದಿಷ್ಟು ಪರಿಹಾರಗಳಿದ್ದಾವೆ. ನಾವು ಯಾವ ರೀತಿ ಅದನ್ನು ಸರಿಪಡಿಸ್ಕೊಳ್ಬೋದು? ಹಾಗಾಗಿ ಮೊದಲಿಗೆ ರಾಜಕೀಯವಾದಂಥ ಸ್ಥಿರತೆ. ಈ ರಾಜಕೀಯವಾದಂಥ ಸ್ಥಿರತೆ ಅಧಿಕಾರಕ್ಕೆ ಬರ್ತಕ್ಕಂಥ ಒಂದು ರಾಜಕೀಯ ಪಕ್ಷ ಸ್ಥಿರವಾಗಿ ನಿಂತು ಸರ್ಕಾರವನ್ನು ನಡೆಸುವಂತಾಗಬೇಕು. ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾದಂಥ ಯೋಜನೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತರಬೇಕು ಅನ್ನೋದಾದರೆ ಜನರ ಮನೆ ಬಾಗಿಲಿಗೆ, ಜನರ ಕೈಗೆ ಸರ್ಕಾರದ ಕಾರ್ಯಕ್ರಮಗಳು ತಲುಪಬೇಕು ಎನ್ನುವುದಾದರೆ ಜನಪ್ರತಿನಿಧಿಗಳಿಂದ, ಉತ್ತಮವಾದಂಥ ಜನಪ್ರತಿನಿಧಿಗಳಿಂದ ಕೂಡಿದ ಸರ್ಕಾರ, ಸರ್ಕಾರದ ಅವಶ್ಯಕತೆ ನಮಗೆ ಇದೆ. ಈ ಉತ್ತಮವಾದಂಥ ಜನಪ್ರತಿನಿಧಿಗಳಿಂದ ಕೂಡಿರ್ತಕ್ಕಂಥ ಸರ್ಕಾರ ಪೂರ್ಣ ಅವಧಿಯವರೆಗೆ ಅಧಿಕಾರದಲ್ಲಿರಬೇಕು, ಸ್ಥಿರವಾಗಿ ಇರಬೇಕು, ಪೂರ್ಣ ಅವಧಿಯವರೆಗೆ ನಿಚ್ಚಳ ಬಹುಮತವನ್ನು ಪಡ್ಕೊಂಡು ಪೂರ್ಣ ಅವಧಿಯವರೆಗೆ ಅಧಿಕಾರದಲ್ಲಿ ಇರಬೇಕು. ಈ ಹಿಂದೆ ನಾವು ನೋಡ್ತಾ ಇದ್ವಿ, 17 ರಾಜಕೀಯ ಪಕ್ಷಗಳು, 22 ರಾಜಕೀಯ ಪಕ್ಷಗಳು, 28 ರಾಜಕೀಯ ಪಕ್ಷಗಳು ಸೇರಿಕೊಂಡು ಒಂದು ಸರ್ಕಾರವನ್ನು ರಚನೆ ಮಾಡಿ ಯಾವುದಾದ್ರೂ ಒಂದು ಕಾನೂನನ್ನು ಜಾರಿಗೆ ತರ್ತಾ ಇರಬೇಕಾದ್ರೆ ಯಾವುದಾದ್ರೂ ಒಂದು ಮಿತ್ರ ಪಕ್ಷಕ್ಕೆ ಅದು ಇಷ್ಟ ಇರ್ತಿರಲಿಲ್ಲ. ಆ ಕಾನೂನನ್ನು ರಚನೆ ಮಾಡುವಲ್ಲಿ ಕಾಲು ಜಗ್ತಕ್ಕಂಥ ಕೆಲಸ. ಈಗ ಒಂದು ವೇಳೆ ಒಂದೇ ಒಂದು ರಾಜಕೀಯ ಪಕ್ಷ ನಿಚ್ಚಳವಾದಂಥ ಬಹುಮತವನ್ನು ಪಡ್ಕೊಂಡು ತಾನು ತನ್ನ ಅವಧಿ 5 ವರ್ಷಗಳ ಅವಧಿ ಮುಗಿಯುವವರೆಗೂ ಕೂಡ ತಾನು ಗಟ್ಟಿಯಾಗಿ ನಿಂತು ಸರ್ಕಾರವನ್ನು ರಚನೆಯನ್ನು ಮಾಡುವಂತಾದರೆ, ಸರ್ಕಾರವನ್ನು ಚಲಾವಣೆ ಮಾಡುವಂತಾದರೆ ಒಂದು ಸ್ಥಿರವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆ ಸ್ಥಿರವಾದಂಥ ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ಸಾಧ್ಯವಾಗ್ತದೆ. ರೂಪಿಸಿರ್ತಕ್ಕಂಥ ಕಾರ್ಯಕ್ರಮಗಳು ಜನತೆಗೆ ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಹಿಂಗೆ ಮಾಡೋದರಿಂದ ನಾವೇನು ಮಾಡ್ಬೋದು? ಜನರನ್ನು ಒಗ್ಗೂಡಿಸಬಹುದು, ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೋದು. ಆಗಿದ್ದಾಗೆ ಸರ್ಕಾರವು ಬದಲಾವಣೆ ಆಗುವಂತಿದ್ದರೆ ದೇಶದ ಅಭಿವೃದ್ಧಿ ಮಂದಗತಿಯಲ್ಲಿ ಸಾಗಿ ರಾಜಕೀಯ ಅಸ್ಥಿರತೆ ಮೂಡ್ತದೆ. ಅದಕ್ಕೋಸ್ಕರ ರಾಜಕೀಯವಾದಂಥ ಸ್ಥಿರತೆಯನ್ನು ನಾವು ಮಾಡಬೇಕು. ಸಂವಿಧಾನದ ಪುನರ್ವಿಮರ್ಶಾ ಆಯೋಗವು 2002ರಲ್ಲಿ ನೀಡಿರ್ತಕ್ಕಂಥ ಸಲಹೆಯಂತೆ ರಚನಾತ್ಮಕ ಅವಿಶ್ವಾಸ ನಿರ್ಣಯದ ಮತ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ತಕ್ಕಂಥ ಅವಶ್ಯಕತೆ ಇದೆ ಎನ್ನುವ ಕೂಗುಗಳು ಕೂಡ ಕೇಳಿಬರ್ತಾ ಇದ್ದಾವೆ. ಆದರೆ ಅದನ್ನು ಎಷ್ಟರ ಮಟ್ಟಿಗೆ ನಮ್ಮ ಭಾರತದ ಸರ್ಕಾರ ಅದನ್ನು ಹ್ಯಾಂಡಲ್ ಮಾಡ್ತದೋ, ಎಷ್ಟರ ಮಟ್ಟಿಗೆ ಅದನ್ನು ಜಾರಿಗೆ ತರ್ತದೋ ಅದನ್ನು ಕಾದು ನೋಡಬೇಕಾಗಿದೆ. ನಮ್ಮ ಸಂಸತ್ತು ಮುಂದೆ ಏನು ತೀರ್ಮಾನ ತೆಗೆದುಕೊಳ್ತದೋ ಅದರ ಮೇಲೆ ನಾವು ಕಾದು ನೋಡಬೇಕಾಗಿದೆ. ಇನ್ನು ಆದ್ಯತೆಗಳ ಆಯ್ಕೆ ಎರಡನೇ ಒಂದು ವಿಷಯ. ಈ ಆದ್ಯತೆಗಳ ಆಯ್ಕೆ ರಾಷ್ಟ್ರ ನಿರ್ಮಾಣಕ್ಕೆ ಅಗತ್ಯವಾದಂಥ ಕ್ಷೇತ್ರಗಳ ಆಯ್ಕೆಗೆ ಸರ್ಕಾರವು ಆದ್ಯತೆಯನ್ನು ನೀಡಬೇಕು. ಈ ಆದ್ಯತೆಗಳು ಪ್ರಜೆಗಳ ಅಗತ್ಯಕ್ಕನುಗುಣವಾಗಿ ನಿರ್ಣಯಿಸಬೇಕು. ರಾಷ್ಟ್ರೀಯ ಅಭಿವೃದ್ಧಿಗೆ ಅವಶ್ಯಕವಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಶಿಕ್ಷಣ, ಸಾರಿಗೆ, ಉದ್ಯೋಗ, ಕೃಷಿ, ಕೈಗಾರಿಕೆ ಮತ್ತು ಆರೋಗ್ಯ ಸೇವೆಗಳಿಗೆ ಮೊದಲನೆಯ ಆದ್ಯತೆಯನ್ನು ನೀಡಬೇಕಾಗ್ತದೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಏನು? ಮೊದಲನೇ ಆದ್ಯತೆ ಏನು? ಶಿಕ್ಷಣ, ಸಾರಿಗೆ, ಕೃಷಿ, ಕೈಗಾರಿಕೆ, ಆರೋಗ್ಯ ಸೇವೆಗಳು. ಈ 5 ಸರಿಯಾಗಿ ನಡೆದವು ಅಂತಂದರೆ, ವ್ಯವಸ್ಥಿತವಾಗಿ ನಡೆದವು ಅಂತಂದರೆ ನಮಗೆ ಇನ್ನು ಉಳಿದವು ಎಲ್ಲವುಗಳನ್ನು ಕೂಡ ನಿಭಾಯಿಸೋದು ಭಾಳಷ್ಟು ಸುಲಭ ಆಗ್ತದೆ. ಆದ್ದರಿಂದ ಈ ಆದ್ಯತೆಗಳನ್ನು ಆಯ್ಕೆ ಮಾಡ್ಕೋಬೇಕು. ಆ ಆದ್ಯತೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು. ಇದರಿಂದ ಏನಾಗ್ತದೆ? ರಾಷ್ಟ್ರ ತೀವ್ರವಾಗಿ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಜನರಿಗೆ ಉದ್ಯೋಗಗಳು ಸಿಗಲಿಕ್ಕೆ ಸಾಕಾಗ್ತದೆ. ಅದರಿಂದ ಜನರನ್ನು ನಾವು ಒಗ್ಗೂಡಿಸ್ಬೋದು, ರಾಷ್ಟ್ರ ನಿರ್ಮಾಣವನ್ನು ಮಾಡಬಹುದು. ಇನ್ನು ಕಾರ್ಯಕ್ರಮಗಳ ಪರಿಣಾಮಕಾರಿ ಅನುಷ್ಠಾನ. ನಾವು ಕಾರ್ಯಕ್ರಮಗಳನ್ನು ರೂಪಿಸುವಲ್ಲಿ ನಿಸ್ಸೀಮರಾಗಿದ್ದೇವೆ. ಆ ಕಾರ್ಯಕ್ರಮಗಳು ಜನತೆಗೆ ತಲುಪಿದವೇ? ಇಲ್ಲ. ಅವುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಯಾರು ಕೂಡ ಸಿದ್ಧರಿಲ್ಲ. ಅಂಥ ಒಂದು ಪರಿಸ್ಥಿತಿನಲ್ಲಿ ನಾವಿದ್ದೀವಿ. 2012 ಏಪ್ರಿಲ್ರಿಂದ 12ನೇ ಪಂಚವಾರ್ಷಿಕ ಯೋಜನೆಯ ಪ್ರಗತಿಯ ಹಂತದಲ್ಲಿ ಇದ್ದು, ಹಿಂದಿನ ಯೋಜನೆಯಲ್ಲಿ ಕಂಡುಬಂದಂಥ ನ್ಯೂನತೆಗಳನ್ನು ಸರಿಪಡಿಸಲಿಕ್ಕಾಗಿ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಪರಿಣಾಮಕಾರಿಯಾಗಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡತಕ್ಕಂಥ ಅಗತ್ಯತೆ ಇದೆ.
ಆದರೆ ಎಷ್ಟರ ಮಟ್ಟಿಗೆ ಆ ಕಾರ್ಯಕ್ರಮಗಳು ರೂಪಿತವಾಗ್ತವೆ, ಆ ಕಾಗದಗಳಲ್ಲಿ ಮಾತ್ರ, ನ್ಯೂಸ್ ಪೇಪರ್ಗಳಲ್ಲಿ, ಶಾಸನಗಳಲ್ಲಿ ಮಾತ್ರ ಕಾರ್ಯಕ್ರಮಗಳು ರಚನೆಯಾಗಿ ಜನತೆಯ ಕೈಗೆ ಏನೂ ಸಿಗದಂತಾದರೆ, ಆ ಕಾರ್ಯಕ್ರಮಗಳನ್ನು ರೂಪಿಸಿದ್ದು ಕೂಡ ವ್ಯರ್ಥ ಆಗ್ತದೆ. ಆ ಕಾರ್ಯಕ್ರಮಗಳನ್ನು ರೂಪಿಸಿದ್ದಕ್ಕಾಗಿ, ಆ ಕಾರ್ಯಕ್ರಮಗಳಿಗಾಗಿ ಮೀಸಲಿಟ್ಟ ಹಣ ಖರ್ಚಾಗಿರ್ತದೆ, ಜನರಿಗೆ ತಲುಪೋದಿಲ್ಲ. ಇಂಥ ಒಂದು ಪರಿಸ್ಥಿತಿನಲ್ಲಿ ನಾವಿದ್ದೇವೆ. ಆ ಕಾರಣಕ್ಕಾಗಿ ಜನತೆಗೆ ತಲುಪುವಂಥ ಕಾರ್ಯಕ್ರಮಗಳ ಪರಿಣಾಮಕಾರಿ ಅನುಷ್ಠಾನ ಆಗಬೇಕು. ಆಗ ನಾವು ಜನರನ್ನು ಒಗ್ಗೂಡಿಸ್ಬೋದು, ದೇಶವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೋದು, ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯಲ್ಲಿ ನಾವು ಅಭಿವೃದ್ಧಿಯನ್ನು ಹೊಂದಬಹುದು. ಇನ್ನು ಮಿಶ್ರ ಆರ್ಥಿಕತೆ. ಈ ಮಿಶ್ರ ಆರ್ಥಿಕತೆ ಅಂದ್ರೇನು? ಸಾರ್ವಜನಿಕ ಮತ್ತು ಖಾಸಗಿ ಕ್ಷೇತ್ರಗಳ ಸಹಭಾಗಿತ್ವವು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವುದು ಮಾತ್ರವಲ್ಲದೆ ಅದನ್ನು ನಿರಂತರವಾಗಿ ಉಳಿಸಿಕೊಂಡಲು ಹೋಗಲು ಸಹಕಾರಿಯಾಗಿರ್ತದೆ. ಸಾರ್ವಜನಿಕ ಮತ್ತು ಖಾಸಗಿ ಕ್ಷೇತ್ರಗಳು, ಸರ್ಕಾರ ಮತ್ತು ಖಾಸಗಿ ಕಂಪನಿಗಳು ಸೇರಿಕೊಂಡು ಹೂಡಿಕೆಯನ್ನು ಮಾಡಿ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಬಹುದು. ಇನ್ನು ಆರ್ಥಿಕ ಕ್ಷೇತ್ರದಲ್ಲಿ ಖಾಸಗಿ ಉದ್ದಿಮೆದಾರರ ಪಾತ್ರ ಅತ್ಯದ್ಭುತವಾದದ್ದು. ರಾಷ್ಟ್ರದ ಆರ್ಥಿಕತೆಯ ತನ್ನ ವೇಗವನ್ನು ಹೆಚ್ಚಿಸಿಕೊಂಡಿದೆ. ಉದಾಹರಣೆಗೆ ಟಾಟಾ, ಬಿರ್ಲಾ, ವಿಪ್ರೋ, ಇನ್ಫೋಸಿಸ್, ಇತರೆ ಕಂಪನಿಗಳು, ರಿಲಯನ್ಸ್ ಕಂಪನಿಗಳು, ಇವೆಲ್ಲವುಗಳು ಕೂಡ ಅನೇಕ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡಿ ಅನೇಕ ಜನರಿಗೆ ಉದ್ಯೋಗಗಳನ್ನು ನೀಡಿ ಅದರ ಮುಖಾಂತರ ಅವರೆಲ್ಲರ ತಲಾದಾಯವನ್ನು ಹೆಚ್ಚು ಮಾಡಿ ಅದರ ಮುಖಾಂತರ ರಾಷ್ಟ್ರದ ಅಭಿವೃದ್ಧಿಗೆ ಏನಾಗಿದ್ದಾವೆ, ತಮ್ಮ ಪಾತ್ರವನ್ನು ನಿರ್ವಹಿಸಿದ್ದಾವೆ, ತಮ್ಮ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥವುಗಳಾಗಿದ್ದಾವೆ. ಆದ್ದರಿಂದ ಮಿಶ್ರ ಆರ್ಥಿಕತೆಯನ್ನು ನಾವು ಹೆಚ್ಚು ಬಲಪಡಿಸಬೇಕು. ಇನ್ನು ಸಂವಿಧಾನದ 4ನೇ ಭಾಗದಲ್ಲಿ ಇರತಕ್ಕಂಥ ರಾಜ್ಯನೀತಿ ನಿರ್ದೇಶಕ ತತ್ವಗಳ ಅನುಷ್ಠಾನ. ಸಂವಿಧಾನದ 4ನೇ ಭಾಗದಲ್ಲಿ ಇರತಕ್ಕಂಥ ರಾಜ್ಯನೀತಿ ನಿರ್ದೇಶಕ ತತ್ವಗಳ ಅನುಷ್ಠಾನ. ಈ ರಾಜ್ಯನೀತಿ ನಿರ್ದೇಶಕ ತತ್ವಗಳು ಏನು? ಸಂವಿಧಾನವು ಜನರಿಗೆ ನೀಡ್ತಾ ಇರ್ತಕ್ಕಂಥವುಗಳೇ ಅಲ್ಲ. ಸಂವಿಧಾನವು ಸರ್ಕಾರಗಳಿಗೆ ನೀಡುವ ನಿರ್ದೇಶನಗಳು. ಈ ಸರ್ಕಾರಕ್ಕೆ ನೀಡ್ತಕ್ಕಂಥ ನಿರ್ದೇಶನಗಳು ಏನಾಗಿದ್ದಾವೆ ಅಂತಂದರೆ, ಸುಧಾರಣಾವಾದಿ ನೀತಿಗಳ ಮುಖಾಂತರ ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸಾಧಿಸಲು ಇವು ಒತ್ತು ನೀಡ್ತಾ ಇದ್ದಾವೆ. ಅಷ್ಟೇ ಅಲ್ಲದೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಪ್ರಗತಿ ಸಾಧಿಸಿ ಸಮಾನತೆಯ ಸಮಾಜವನ್ನು ಸ್ಥಾಪಿಸಬೇಕಾದರೆ ಸಂಪತ್ತು ಸಮಾಜದ ಕೆಲವು ಜನರ ಕೈಯಲ್ಲಿ ಕೇಂದ್ರೀಕೃತವಾಗಿರದೆ ಅದು ಎಲ್ಲರಲ್ಲಿಯೂ ಹಂಚಿ ಹೋಗುವಂತೆ ಮಾಡಬೇಕಾಗಿದೆ. ಆದ್ದರಿಂದ ರಾಜ್ಯನೀತಿ ನಿರ್ದೇಶಕ ತತ್ವಗಳನ್ನು, ಅದರಲ್ಲಿ ಉದಾರತಾವಾದಿ ತತ್ವಗಳು, ಗಾಂಧಿವಾದಿ ತತ್ವಗಳು, ಸಮಾಜವಾದಿ ತತ್ವಗಳು ಅಂತ ಏನಿದ್ದಾವೆ ಅವುಗಳನ್ನು ನಾವು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರಬೇಕಾಗಿದೆ. ಅವನ್ನ ಅನುಷ್ಠಾನಕ್ಕೆ ತರೋದ್ರಿಂದ ನಾವೇನು ಮಾಡ್ಬೋದು? ಸಾಮಾಜಿಕವಾದಂಥ ಸಮಾನತೆಯನ್ನು, ಆರ್ಥಿಕವಾದಂಥ ಸಮಾನತೆಯನ್ನು, ರಾಜಕೀಯವಾಗಿರ್ತಕ್ಕಂಥ ಸಮಾನತೆಯನ್ನು ನಾವು ನೆಲೆಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಇದರಿಂದ ನಾವೇನು ಮಾಡ್ಬೋದು? ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯನ್ನು ನಾವು ಕೈಗೊಳ್ಳಬಹುದು ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ರಾಷ್ಟ್ರ ನಿರ್ಮಾಣವನ್ನು ಮಾಡಬಹುದು. ಇನ್ನು ನಾಗರಿಕ ಸಮಾಜದ ಪಾತ್ರ, ಇದು ಎಲ್ಲದಕ್ಕಿಂತಲೂ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ನಾಗರಿಕ ಸಮಾಜದ ಪಾತ್ರ ಏನು? ನಾಗರಿಕರಾಗಿರ್ತಕ್ಕಂಥವ್ರು ಏನು ಮಾಡಬೇಕು? ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ನಾಗರಿಕ ಸಮಾಜದ ಸಂಘಟನೆಗಳು ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತವೆ. ಈ ಸಂಸ್ಥೆಗಳು ರಾಜಕೀಯ ಮತ್ತು ಆಡಳಿತಾತ್ಮಕ ಭ್ರಷ್ಟಾಚಾರ, ಆಡಳಿತದಲ್ಲಿ ವಿಳಂಬ ನೀತಿ, ರಾಜಕೀಯ ನಿರಾಸಕ್ತಿ ಮತ್ತು ಜನವಿರೋಧಿ ನೀತಿಗಳ ವಿರುದ್ಧ ಹೋರಾಟವನ್ನು ಮಾಡ್ತಾನೇ ಬರ್ತಾ ಇದ್ದಾವೆ ಕೆಲವೊಂದಿಷ್ಟು ಸಂಘಟನೆಗಳು. ಯಾವುದರ ವಿರುದ್ಧ? ರಾಜಕೀಯ ಮತ್ತು ಆಡಳಿತಾತ್ಮಕ ಭ್ರಷ್ಟಾಚಾರ, ಆಡಳಿತದಲ್ಲಿ ವಿಳಂಬ ನೀತಿ, ರಾಜಕೀಯ ನಿರಾಸಕ್ತಿ ಮತ್ತು ಜನವಿರೋಧಿ ನೀತಿಗಳ ವಿರುದ್ಧ ಹೋರಾಟವನ್ನು ಇವು ಮಾಡ್ತಾ ಇದ್ದಾವೆ. ಈ ರೀತಿ ಹೋರಾಟಗಳಿಂದ ರಾಷ್ಟ್ರೀಯ ಅಭಿವೃದ್ಧಿಯನ್ನು ಸಾಧಿಸುವ ಪ್ರಕ್ರಿಯೆಯು ಹೆಚ್ಚು ವೇಗವನ್ನು ಪಡ್ಕೊಳ್ತಾ ಇದೆ. ಕೆಲವು ಚಳುವಳಿಗಳು ಭ್ರಷ್ಟಾಚಾರದ ವಿರುದ್ಧ ಭಾರತ, ಪ್ರಜಾಸತ್ತಾತ್ಮಕ ಸುಧಾರಣೆಗಳಿಗಾಗಿ ಸಂಘಟನೆ, ಎಲೆಕ್ಷನ್ ವಾಚ್
ಇತರೆ ಸರ್ಕಾರೇತರ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ರಚನಾತ್ಮಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ಇಂಥ ಅನೇಕ ಚಳುವಳಿಗಳಲ್ಲಿ ನಾಗರಿಕ ವರ್ಗದವರು, ನಾಗರಿಕರೆಲ್ಲರೂ ಕೂಡ ಸೇರಿಕೊಂಡು ಅಂಥ ತಪ್ಪು ನೀತಿಗಳನ್ನು ವಿರೋಧಿಸುವ ಮತ್ತು ಅವುಗಳನ್ನು ಸರಿಪಡಿಸುವ, ಆಗಿರ್ತಕ್ಕಂಥ ದೋಷಗಳನ್ನು ಸರಿಪಡಿಸ್ತಕ್ಕಂಥ ಕೆಲಸದಲ್ಲಿ ಸಹಾಯಹಸ್ತವನ್ನು ನೀಡಬೇಕಾಗಿದೆ. ಒಟ್ಟಾರೆಯಾಗಿ ರಾಷ್ಟ್ರ ನಿರ್ಮಾಣ ಅಂತಕ್ಕಂಥದ್ದು 1-2 ದಿವಸಗಳಲ್ಲಿ, 1-2 ವರ್ಷಗಳಲ್ಲಿ ಮಾಡಿಬಿಡಬಹುದಾದಂಥ ಒಂದು ಪ್ರಕ್ರಿಯೆ ಅಲ್ಲ. ಅದು ದೀರ್ಘಕಾಲೀನವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ನಾವು ಅದನ್ನು ಬಹಳಷ್ಟು ವೇಗವಾಗಿ ನಮಗೆ ಸಾಧಿಸಿಬಿಡ್ಬೋದು, ಶರವೇಗದಲ್ಲಿ ಅದನ್ನು ನಾವು ಸಾಧಿಸಿಬಿಡ್ಬೋದು, ರಾಷ್ಟ್ರ ನಿರ್ಮಾಣವನ್ನು ಮಾಡಿಬಿಡ್ಬೋದು ಅಂತ ಅಂದ್ಕೊಂಡ್ರೆ ಅಲ್ಲ. ಅದು 1-2 ದಿನಗಳಲ್ಲಿ, 1-2 ವರ್ಷಗಳಲ್ಲಿ ಆಗ್ತಕ್ಕಂಥ ಪ್ರಕ್ರಿಯೆ ಅಲ್ಲ. ಅದು ವೈಯಕ್ತಿಕ ವರ್ಚಸ್ಸು ಮತ್ತು ಗುಣಾತ್ಮಕ ರಾಜಕೀಯ ನಾಯಕತ್ವ, ಸಮರ್ಥ ನಾಗರಿಕ ಸೇವಾ ವರ್ಗ, ಪ್ರಜೆಗಳ ಕ್ರಿಯಾತ್ಮಕ ಪಾಲ್ಗೊಳ್ಳುವಿಕೆ ಮತ್ತು ಜಾಗರೂಕ ಸಮೂಹ ಮಾಧ್ಯಮಗಳ ಅವಶ್ಯಕತೆ ಅತ್ಯಂತ ಪ್ರಮುಖ. ಇಷ್ಟೂ ಕೂಡ ಅವಶ್ಯಕತೆ ಇದೆ. ಯಾವ್ಯಾವುಗಳ ಅವಶ್ಯಕತೆ ನಮಗೆ ಇದೆ ಅಂತಂದರೆ, ಈ ವೈಯಕ್ತಿಕವಾದಂಥ ವರ್ಚಸ್ಸು ಮತ್ತು ಗುಣಾತ್ಮಕ ರಾಜಕೀಯ ನಾಯಕತ್ವ ನಮಗೆ ಬೇಕಾಗಿದೆ, ಸಮರ್ಥ ನಾಗರಿಕ ಸೇವಾ ವರ್ಗ ಬೇಕಾಗಿದೆ, ಪ್ರಜೆಗಳ ಕ್ರಿಯಾತ್ಮಕ ಪಾಲ್ಗೊಳ್ಳುವಿಕೆ ಮತ್ತು ಜಾಗರೂಕ ಸಮೂಹ ಮಾಧ್ಯಮಗಳು, ಇವುಗಳ ಅವಶ್ಯಕತೆ ನಮಗಿದೆ. ಅವುಗಳನ್ನೆಲ್ಲವನ್ನು ನಾವು ಜೋಡಿಸಿಕೊಂಡ್ರೆ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯನ್ನು ನಾವು ಮಾಡಿಬಿಡ್ಬೋದು. 100ಕ್ಕೆ 100ರಷ್ಟು ನಾವು ಭಾರತ ರಾಷ್ಟ್ರವನ್ನು ನಿರ್ಮಾಣ ಮಾಡಿಬಿಡ್ಬೋದು ಅಂತ ಹೇಳ್ತಾ, ಇಷ್ಟು ವಿಷಯಗಳು ರಾಷ್ಟ್ರ ನಿರ್ಮಾಣ, ಆ ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳು, ಅದಕ್ಕೆ ಇರತಕ್ಕಂಥ ತೊಡಕುಗಳು, ಅದಕ್ಕೆ ಇರತಕ್ಕಂಥ ಪರಿಹಾರ, ಇಷ್ಟು ಇಲ್ಲಿಗೆ ಮುಕ್ತಾಯ ಆಗ್ತದೆ 5ನೇ ಅಧ್ಯಾಯದ ಮೊದಲನೆಯ ಒಂದು ಟಾಪಿಕ್. ಇನ್ನು 2ನೇ ವಿಷಯ ಇದೆ 5ನೇ ಅಧ್ಯಾಯದಲ್ಲಿ, ಭಾರತದ ಪ್ರಜಾಪ್ರಭುತ್ವಕ್ಕಿರುವ ಸವಾಲುಗಳು. ಭಾರತದ ಪ್ರಜಾಪ್ರಭುತ್ವಕ್ಕೆ ಇರತಕ್ಕಂಥ ಸವಾಲುಗಳು ಏನು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ.